ಕಾರ್ಡ್ ಪರಿಷ್ಕರಣೆ ಹಿನ್ನೆಲೆಯಲ್ಲಿ ಶಿವಮೊಗ್ಗ ನಗರ ವಿನೋಬನಗರ ಬಳಿಯ ನಾಗಮ್ಮನಕೇರಿ ಸ್ಲಂ ಏರಿಯಾದಲ್ಲಿ ಪೇಂಟ್, ಗಾರೆ ಮೊದಲಾದ ಕೆಲಸ ಮಾಡುವವರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಲಾಗಿದೆ. ಇದರಿಂದ ನಮಗೆ ಸರ್ಕಾರಿ ಸವಲತ್ತು ಸಿಗುತ್ತಿಲ್ಲ ಎಂದು ಫಲಾನುಭವಿಗಳು ಅಳಲು ತೋಡಿಕೊಂಡಿದ್ದಾರೆ. ಪಿಂಚಣಿ ಸಿಗುತ್ತಿಲ್ಲ, ಅಕ್ಕಿ ಸಿಗುತ್ತಿಲ್ಲ, ಆಸ್ಪತ್ರೆಗೆ ಹೋದರೆ ಬಿಪಿಎಲ್ ಕಾರ್ಡ್ ಇಲ್ಲ ಎಂದು ಸರ್ಕಾರಿ ಸೌಲಭ್ಯ ಸಿಗುತ್ತಿಲ್ಲ ಎಂದಿದ್ದಾರೆ. ಅದ ಗಾಡಿ ಕಾರ್ ಹಳೇದು ಕಾರ್ ಇತ್ತು, ಕಾರ್ ತಗೊಂಡಿದ್ದು ನಮ್ಮ ಮಗ. ಕಾರ್ ಇದೆ ಅಂತ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಕಾರು ಇಲ್ಲ, ಈಗ ಮಾರಿದ್ದೀವಿ. ಒಟ್ಟು ಅಕ್ಕಿ ಕೊಡ್ತಾ ಇಲ್ಲ ಸರ್. ಅಕ್ಕಿ ಕೊಡ್ತಾ ಇಲ್ಲ ನಮಗೆ, ರೇಷನ್ ಅಕ್ಕಿ. ಕಾರ್ಡ್ ಬೇಕು ಸರ್. ಎಲ್ಲಿ ಆಸ್ಪತ್ರೆಗೆ ಹೋದ್ರು ಏನಕ್ಕೆ ಹೋದ್ರು ಕಾರ್ಡ್ ಕೇಳ್ತಾರೆ. ನಮಗೆ ಅದಕ್ಕಿಂತ ಫಸ್ಟೇ ತೆಗ್ದಿದ್ರು ಸರ್, ಆವಾಗಲೇ ತೆಗ್ದಿದ್ರು. ನಮಗೆ ದುಡ್ಡು ಇಲ್ಲ, ಕಾರ್ಡು ಇಲ್ಲ ಸರ್. ಇಲ್ಲ, ಯಾವುದೂ ಇಲ್ಲ. ಈಗ ನಮ್ಮ ಮನೇಲಿ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದರೂ ಕಾರ್ಡ್ ಕೇಳ್ತಾರೆ. ಕಾರ್ಡ್ ಬೇಕು ಸರ್ ಅಷ್ಟೇ. ಇಲ್ಲ, ಕಾರ್ ಮಾರಿದ್ದಾರೆ ಸರ್. ಈ ಹಿಂದೆ ಸೆಕೆಂಡ್ ಹ್ಯಾಂಡ್ ಕಾರು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಬಿಪಿಎಲ್ ಕಾರ್ಡ್ ಅನ್ನು ರದ್ದುಗೊಳಿಸಲಾಗಿತ್ತು. ಈಗ ಕಾರು ಇಲ್ಲ, ಬಿಪಿಎಲ್ ಕಾರ್ಡ್ ಕೂಡ ಇಲ್ಲ, ಹೀಗಾಗಿ ಪರದಾಡುವಂತಾಗಿದೆ ಎಂದಿದ್ದಾರೆ. ಮಗ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದಾರೆ ಅಂತ ಕಾರ್ಡ್ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಪಿಎಲ್ ಕಾರ್ಡೂ ಇಲ್ಲ, ಈ ಕಡೆ ಎಪಿಎಲ್ಲೂ ಇಲ್ಲ. ಮತ್ತು ನಾವು ಎಷ್ಟೋ ಸಲ ಓಡಾಡಿ ಸಾಕಾಯಿತು. ಯಾವುದಕ್ಕೂ ಇಲ್ಲ. ಈಗ 2,000 ರೂಪಾಯಿ ದುಡ್ಡು ಬರೋಲ್ಲ ನಮಗೆ, ಏನು ಪಿಂಚನು ತಗೊಳ್ಳಲ್ಲ. ಒಂದು ಅನಿವಾರ್ಯ, ನಾವು ಒಂದು ಹುಷಾರಿಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋದರೆ ಕಾರ್ಡೇ ಎಲ್ಲೋದ್ರೂ ಕೇಳ್ತಾರೆ. ಅದು ಸಮಸ್ಯೆ ಆಗಿದೆ ಸರ್. ಈಗ ಕಾರ್ಡ್ ಬೇಕು ಅಷ್ಟೇ. ಅಲ್ಲಿ ಅಂತೂ ಈಗ ಏನೂ ಅರ್ಜಿ ತಗೊಳ್ತಾ ಇಲ್ಲ. ಸ್ವಲ್ಪ ದಿವಸ ನೋಡೋಣ, ಯಾವಾಗ ಅರ್ಜಿ ಬಿಡ್ತಾರೋ ಅವಾಗ ಹಾಕಿ ಅಂತಾರೆ. ನಾನು ಕೇಳಿದೆ, ಮಗಂದು ಇಲ್ಲಾದರೂ ಪರವಾಗಿಲ್ಲ, ನಮಗೆ ಒಬ್ರಿಗಾದರೆ ಕೊಡ್ರಿ ಅಂತ ಕೇಳಿದೆ. ಇಲ್ಲ ಅರ್ಜಿ ಇಲ್ಲ, ಅರ್ಜಿ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ ಸರ್, ಕಷ್ಟ ಆಗ್ತಿದ್ದೆ. ಗೌರ್ಮೆಂಟ್ ಮೇಲೆ ಬೇಜಾರಾಗ್ತಿದ್ದೆ. ಏನು ಸಂಬಳ ತಗೋರಿಗೆ, ಅವ್ರಿಗೆ ಇನ್ನೂ ಓದಿರೋರಿಗೆ ಇರೋದು ಬೆಲೆ, ನಮಗೆ ಬೆಲೆನೇ ಇಲ್ಲ. ಈಗ ರೈತರಿಗೂ ಬೆಲೆ ಇಲ್ಲ. ಯಾಕಂದರೆ ನಾವು ತಮಿಳ್ನಾಡು ಕಡೆ ಜಮೀನು ಇಟ್ಕೊಂಡಿದ್ವಿ, ಅದರಲ್ಲಿ ಅಷ್ಟು ಕಷ್ಟಪಡ್ತೀವಿ, ಅದರಲ್ಲಿ ಏನೇನು ಇಲ್ಲ. ಈಗ ಓದಿರೋರು ಅಂದರೆ 1,70,000 ಹಿಂಗೆ ಸಂಬಳ ಹೇಳ್ತಾರೆ. ಓದಿರೋರಿಗೆ ಬೆಲೆ ನಮಗೆ ಇಲ್ಲ, ಅಷ್ಟು ಮಾತ್ರ ಸರ್ ನಮಗೆ ಗೊತ್ತು. ಏನೇ ಇರಲಿ, ಅವ್ರಿಗೆ ಎಷ್ಟು ಸೌಲಭ್ಯ ಮಾಡ್ತಾರೆ, ಅದರಲ್ಲಿ ಒಂಚೂರು ನಮಗೆ ಮಾಡೋಕ್ಕೆ ಹಿಂದೆ ಮುಂದೆ ಆ ಗೌರ್ಮೆಂಟು ತುಂಬ ಏನಾರು ಒಂದು ಕಾರಣ ಮಾಡಿ ನಮಗೆ ಸೌಲಭ್ಯ ಇಲ್ಲ. ನಮಗೆ ಕಾರ್ಡ್ ಬೇಕಾಗ್ತಿತ್ತು, ಆವಾಗ ಹೇಳಿ ಸಾಕಾಗ್ತಿತ್ತು. ಈಗ ಓಟ್ ಹಾಕಲೇಬೇಕು, ನೀವು ಇರೋದಕ್ಕೆ ಅದಕ್ಕೆ ಆಧಾರ, ಇಲ್ಲಾದರೆ ಯಾವುದೂ ಇಲ್ಲ. ಹಾಕಿ ನಮ್ಮನ್ನು ಗೆಲ್ಸ್ರಿ, ನಾವು ಏನಾರು ಮಾಡ್ತೀವಿ ಅಂದರೆ ಆಮೇಲೆ ಅವ್ರು ಗೆದ್ದಿದ ಮೇಲೆ ಈ ಕಡೆ ತಿರುಗು ನೋಡಲ್ಲ. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ SP ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.